ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ತೇಜು. ಹೆಂಗದ್ದೀರಿ? ಆರಾಮಿದ್ದೀರಾ ಅನ್ಕೋತೀನಿ. ಇವತ್ತು ಡಿಫ್ರೆಂಟ್ ಟೈಪ್ ತಾಲಿಪಟ್ಟು ಮಾಡೋದು ಹೇಗಂತ ನೋಡೋಣ ಬನ್ನಿ. ಸೋರೆಕಾಯಿನ ಸಿಪ್ಪೆ ತೆಗೆದು ಈ ಥರ ಏನಂತಾರೆ ಸುತ್ತಾಗಿರೋದನ್ನು ಹೆರ್ಚಬೇಕು, ನಡಬರ್ಕಿಂದ ಹೆರ್ಚಬಾರ್ದು. ಯಾಕಂದರೆ ಬೀಜ ಇರುತ್ತಲ್ಲ, ಚೆನ್ನಾಗಾಗಲ್ಲ ಟೇಸ್ಟು. ಜೋಳದ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಸರಿ ಪ್ರಮಾಣದಲ್ಲಿ, ಸ್ವಲ್ಪ ಕಡಲೆ ಹಿಟ್ಟು ಕಡಿಮೆ, ಗೋಧಿ ಹಿಟ್ಟನ್ನು ಜಾಸ್ತಿ, ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ. ಇವಾಗ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿನ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಸಣ್ಣನೂ ಆಗಬಾರ್ದು, ತುಂಬ ಪೇಸ್ಟ್ ಥರ ಇಲ್ಲ, ಈ ಥರ ತರಿ ಆಗಬೇಕು. ಹಳದಿ, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ಮೇಲೆ ಅಜ್ವಾಯಿನ್ ಸ್ವಲ್ಪ ಕೈಯಲ್ಲಿ ತಿಕ್ಕಿ ಹಾಕಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಕೊತ್ತಂಬರಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನೀರು ಆಲ್ರೆಡಿ ಹಾಕಿರ್ತೀವಿ, ಸೋರೆಕಾಯ್ದು ನೀರಿರುತ್ತೆ, ಈ ಥರ ಹದಕ್ಕಾಗಬೇಕು. ಸ್ವಲ್ಪ ಆಯಿಲನ್ನು ಸವರಿ 10 ನಿಮಿಷ ಬಿಟ್ಟು, ಈ ಪೇಪರ್ ಬಂದುಬಿಟ್ಟು ತಾಲಿಪಟ್ಟು ಮಾಡಿದ್ರೆ ತುಂಬ ನೀಟಾಗಿ ಬರುತ್ತೆ. ಈ ಪೇಪರ್ ಏನಪ್ಪ ಅಂದರೆ ಎಲ್ಲಿಂದ ಸಿಗುತ್ತೆ? ಅಮೆಝಾನಲ್ಲಿ ಸಿಗುತ್ತೆ. ರೊಟ್ಟಿ ಮೇಕರ್ ಪೇಪರ್ ಅಂತ ಹೊಡೆದ್ರೆ ಸಿಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಿಟ್ಕೊಳ್ಳುತ್ತೆ ಅಂದರೆ ಒಂಚೂರು ಅಂಟಲ್ಲ. ಚಪಾತಿ, ರೋಟಿ ಎಷ್ಟು ತೆಳು ಬಡಿದ್ರು, ಅಕ್ಕಿ ರೋಟಿ ಎಲ್ಲದಕ್ಕೂ ಬರುತ್ತೆ, ಸಖತ್ತಾಗಿರುತ್ತೆ. ಈ ತಾಲಿಪಟ್ಟನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ. ಇದೇ ನನ್ನ ಫಸ್ಟ್ ವಿಡಿಯೋದಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸಜ್ಜಲ